ನೆಲಮಂಗಲದ ಮಾದಾವರ ಬಳಿ ಭೀಕರ ಅಪಘಾತವೊಂದು ಸಂಭವಿಸಿದೆ. ಸಹೋದರನ ಮನೆಯಿಂದ ಊಟ ಮುಗಿಸಿ ಬರ್ತಾ ಇದ್ದಂತಹ ಕುಟುಂಬದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ನಡು ರಸ್ತೆಯಲ್ಲೇ ಕಾರಿಗೆ ಬೆಂಕಿ ಹತ್ತಿಕೊಂಡು ಓರ್ವ ಬಾಲಕಿ ಸಜೀವವಾಗಿ ಸುಟ್ಟು ಕರಕಲಾದಂತಹ ದುರ್ಘಟನೆ ನಡೆದಿದೆ. ಈ ಕುರಿತಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಬೆಂಗಳೂರು ತುಮಕೂರು ಹೈವೇಯಲ್ಲಿ ಭೀಕರ ಅಪಘಾತ. ನಡು ರಸ್ತೆಯಲ್ಲಿ ಧಗಧಗನೆ ಹೊತ್ತಿ ಉರಿದ ಕಾರು, ಬಾಲಕಿ ಸಜೀವ ದಹನ, 7 ಮಂದಿಗೆ ಸುಟ್ಟ ಗಾಯ. ಹೌದು, ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯ ಮಾದಾವಾರ ಟೋಲ್ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಓಮ್ನಿ ಕಾರಿಗೆ ಬಲೆನೋ ಕಾರು ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಓಮ್ನಿ ಕಾರು ಪಲ್ಟಿಯಾಗಿ ಬೆಂಕಿಗಾಹುತಿಯಾಗಿದೆ. ಕಾರಿನಲ್ಲಿ ಒಟ್ಟು 8 ಜನ ಪ್ರಯಾಣ ಮಾಡ್ತಿದ್ರು. 7 ಜನಕ್ಕೆ ಸುಟ್ಟ ಗಾಯಗಳಾದ್ರೆ 15 ವರ್ಷದ ಬಾಲಕಿ ದಿವ್ಯಾ ಸಜೀವವಾಗಿ ದಹನವಾಗಿದ್ದಾಳೆ. ಓಮ್ನಿ ಕಾರಿನಲ್ಲಿ ಪ್ರಯಾಣ ಮಾಡ್ತಿದ್ದ 8 ಜನರಲ್ಲಿ ದಿವ್ಯಾ ಸಾವನ್ನಪ್ಪಿದ್ರೆ ಮಾಯಾಂಕ್, ಮಂಜುಳಾ, ಸುನೀತಾ, ತರುಣ್, ಮಹೇಶ್, ನಮನ್ ಹಾಗೂ ಶಾಂತಿಲಾಲ್ ಗಾಯಗೊಂಡಿದ್ದಾರೆ. ಮಾದಾವಾರದ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳುಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಪೈಕಿ ನಮನ್, ಸುನೀತಾ, ಮಾಯಾಂಕ್ ಸ್ಥಿತಿ ಗಂಭೀರವಾಗಿದೆ. ಎಲ್ಲರೂ ಒಂದೇ ಕುಟುಂಬದ ದಾಸನಾಪುರ ನಿವಾಸಿಗಳು. ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಘಟನೆಯ ವಿವರ ನೀಡಿದ್ರು. ನತದೃಷ್ಟರು ಅಬ್ಬಿಗೆರೆಯ ಸಂಬಂಧಿಕರ ಮನೆಯಿಂದ ತಮ್ಮ ಮನೆಗೆ ವಾಪಸ್ಸಾಗ್ತಿದ್ರು. ಡಿಕ್ಕಿಯೊಡೆದ ಬಲೆನೋ ಕಾರಿನಲ್ಲಿದ್ದವರ ಮಾಹಿತಿ ಪಡೆಯಬೇಕಿದೆ. ಅವರು ಮದ್ಯ ಸೇವಿಸಿ ಕಾರು ಚಾಲನೆ ಮಾಡಿದ್ರಾ ಅನ್ನೋ ಬಗ್ಗೆ ತನಿಖೆ ಮಾಡ್ತಿದ್ದೇವೆ. ಗಾಯಾಳುಗಳು ಗುಜರಾತಿ ಮೂಲದ ಕುಟುಂಬದವರು ಅಂತ ಮಾಹಿತಿ ನೀಡಿದ್ರು. ಒಂದು ಬಲೆನೋ ವೆಹಿಕಲ್ ಮುಂದೆ ಸಾಗುತ್ತಿದ್ದ ಒಂದು ಓಮ್ನಿ ಕಾರಿಗೆ ಹಿಂದಿನಿಂದ ಡಿಕ್ಕಿ ಪಡಿಸಿದ್ರಿಂದ ಓಮ್ನಿ ಕಾರಿಗೆ ಬೆಂಕಿ ಹತ್ಕೊಂಡಿದೆ. ಆ ಬೆಂಕಿ ಹತ್ಕೊಂಡಾಗ ಕೂಡಲೇ ಅಲ್ಲಿದ್ದವರೆಲ್ಲ ಹೊರಗಡೆ ಬಂದಿದ್ದಾರೆ. ಆದರೂ ಸಹಿತ ಒಬ್ಬಳು ಹುಡುಗಿ 4 ವರ್ಷ, ಈ ಹುಡುಗಿ ಅಲ್ಲೇ ಕಾರಿನಲ್ಲೇ ಉಳಿದು ಅಲ್ಲೇ ಬೆಂಕಿಯಲ್ಲಿ ಸುಟ್ಟು ಹೋಗಿದ್ದಾರೆ. ಒಟ್ಟು 7 ಜನ ಇಂಜೂರ್ಡ್ ಇದ್ದಾರೆ. ಅದರಲ್ಲಿ 3 ಜನ ಸ್ವಲ್ಪ ಸೀರಿಯಸ್ ಆದ ಇಂಜುರಿ ಇದೆ. ಇಲ್ಲ, ಬೆರಳು ಕಾರಿನಲ್ಲಿ ಇದ್ದವರಿಗೆ ಏನೂ ಆಗಿಲ್ಲ. ಅವತ್ತು ಏನಾದರೂ ಮದ್ಯ ಸೇವನೆ ಮಾಡಿದ್ದ ಅಥವಾ ಬೇರೆ ಇನ್ನಿತರ ಒಂದು ಇಂಟಾಕ್ಸಿಕೇಶನ್ ಇಂದ ಏನಾದರೂ ಗಾಡಿ ಓಡಿಸ್ತಾ ಇದ್ದು ಅನ್ನೋದ್ರ ಬಗ್ಗೆ ಸಹಿತ ನಾವು ತನಿಖೆ ಮಾಡ್ತೀವಿ. ಒಟ್ಟಾರೆ ಸಂಬಂಧಿಕರ ಮನೆಯಲ್ಲಿ ಊಟ ಮುಗಿಸಿ ಖುಷಿಯಿಂದ ಮನೆಗೆ ವಾಪಸ್ಸಾಗ್ತಿದ್ದ ಕುಟುಂಬಕ್ಕೆ ದೊಡ್ಡ ಆಘಾತವಾಗಿದೆ. ಮನೆ ಮಗಳು ಕಣ್ಣೆದುರೆ ಧಗಧಗನೆ ಹೊತ್ತಿ ಉರಿಯುತ್ತಿದ್ರು. ಕಾಪಾಡಲಾಗದ ದುಸ್ಥಿತಿ ನಿರ್ಮಾಣವಾಗಿದ್ದು ದುರಂತ. ಅಜಾಗರೂಕವಾಗಿ ರ್ಯಾಶ್ ಡ್ರೈವ್ ಮಾಡಿದವರಿಗೆ ತಕ್ಕ ಶಿಕ್ಷೆಯಾಗಬೇಕಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.